ನಮಸ್ತೆ. ದುಬೈ ಎಂದ ತಕ್ಷಣ ನಮ್ಮ ಕಣ್ಣ ಮುಂದೆ ಆಕಾಶ ಮುಟ್ಟುವ ಎತ್ತರದ ಕಟ್ಟಡಗಳು, ಐಷಾರಾಮಿ ಜೀವನ, ಅಗಲವಾದ ರಸ್ತೆಗಳು, ದುಬಾರಿ ಕಾರುಗಳು ಮತ್ತು ಚಿನ್ನದ ನಗರ ಎಂಬ ಕಲ್ಪನೆ ಬರ್ತದೆ. ಆದರೆ ದುಬೈ ಅಷ್ಟಕ್ಕೆ ಸೀಮಿತವಾಗಿಲ್ಲ. ಈ ಆಧುನಿಕ ನಗರದ ಇನ್ನೊಂದು ಅದ್ಭುತ ಮುಖ ಎಂದರೆ ಅದು ವಿಶಾಲವಾದ ಒಂದು ಮರಳುಗಾಡು ಇದೆ. ದುಬೈಗೆ ಬಂದು ಡೆಸರ್ಟ್ಗೆ ಬಂದಿಲ್ಲ ಅಂದರೆ ಹೇಗೆ ಅಂತಂದ ಮಗ. ಸೊ ದುಬೈಗೆ ಬಂದ ಮೇಲೆ ನಾವು ಡೆಸರ್ಟ್ ನೋಡಲೇಬೇಕು ಅಂದ್ಕೊಂಡು, ಸೊ ನಾನು ಹಾಗೂ ಬೇಡ ಅಂತಂದೆ. ಆಮೇಲೆ ಯಾವುದಕ್ಕೂ ಇರಲಿ ಅಂತ ಅಂದ್ಕೊಂಡು ಮತ್ತು ಇದು ಮಾಡೋದು ಬೇಡ ಅಂತ, ಡಿಫ್ರೆಂಟ್ ಆಗಿರುತ್ತೆ ಅಂತಂದ. ನನ್ನನ್ನು ದುಬೈ ನೋಡಲಿಕ್ಕೆ ಅಂತ ಮಗ ಕರೆಸ್ಕೊಂಡಿದ್ದು, ಅದನ್ನು ನೆನೆಸ್ಕೊಂಡ್ರೆ ಈಗಲೂ ರೋಮಾಂಚನ ಆಗುತ್ತೆ. ಅದೊಂದು ಅದ್ಭುತ ಅನುಭವ. ಯಾಕಂದರೆ ನಾವೊಂದು ಹಳ್ಳಿಲಿದ್ದವರು ಒಂದು ದುಬೈ ನೋಡ್ತೀವಿ ಅಂತಂದರೆ ಅದೊಂದು ವಿಶೇಷತೆ ಅಲ್ವಾ. ಹಾಗೆ ನಾವಿವತ್ತು ಡೆಸರ್ಟಿಗೆ ಹೋಗ್ತಾ ದಾರಿಲಿ ಅಕ್ಕಪಕ್ಕ ಈ ಗ್ರೀನ್ ಮರಗಳು ಕಾಣಿಸ್ತಾ ಇತ್ತು. ಹಾಗೂ ಈ ಡೆಸರ್ಟಲ್ಲಿ ಇಷ್ಟೊಂದು ಗ್ರೀನರಿ ಇದೆಯಾ ಅಂತ ಅಂದ್ಕೊಂಡೆ. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ನೋಡಿ, ಒಂದು ಬೆಟ್ಟ ಥರ ಕಾಣಿಸ್ತಾ ಇದೆ. ಅದು ಕಸ ವಿಲೇವಾರಿ ಮಾಡುವಂತಹ ಜಾಗ ಅಂತೆ. ಅಷ್ಟು ದೂರದಲ್ಲಿ, ಅದು ಶಾರ್ಜಾ ಹೋಗೋ ರೋಡ್ ಅದು. ಅಲ್ಲಿ ಕಸ ವಿಲೇವಾರಿ ಮಾಡುವಂತಹ ಜಾಗ ಅಂತೆ. ಕೊನೆಗೂ ನಾವು ಡೆಸರ್ಟಿಗೆ ತಲುಪಿದ್ವಿ. ನಮಗೆ ನಮ್ಮನ್ನು ಕರ್ಕೊಂಡು ಬಂದಿರೋ ಗೈಡೆಲ್ಲ ಹೇಳ್ತಿದ್ರು. ಅವ್ರು ಆ್ಯಕ್ಚುಲಿ ಕೇರಳದವರು, ಮಲಯಾಳ ಬರ್ತಾ ಇತ್ತು. ಅವರು ಕೇರಳದವರು ಆಗಿರೋದಕ್ಕೆ ಇವರು ವಿಡಿಯೋ ಮಾಡ್ತಾ ಇದ್ದಾರೆ. ಸ್ವಲ್ಪ ಒಳ್ಳೆಯ ಇದು ಕೊಡಿ ಅಂತಂದರು. ಮರಳು ನಡೆಯೋಕ್ಕಾಗಲ್ಲ. ಇಲ್ಲಿ ನಮ್ಮನ್ನು ಕರ್ಕೊಂಡು ಬಂದಂತಹ ಗೈಡ್ ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಮತ್ತು ಅಲ್ಲಿ ನಮಗೆಲ್ಲ ವಿವರ ಹೇಳಿಕೊಟ್ರು ಹೇಗೆ ಅಂತ. ಆಲ್ರೆಡಿ ಮಗನಿಗೆಲ್ಲ ಗೊತ್ತಿತ್ತು. ಆದರೂ ಇದು ಸಿಂಗಲ್ ಅಂತೆ. ಇದು ಸಿಂಗಲ್ ಈ ಥರ ಇರುತ್ತೆ. ಸೊ ಇದರಲ್ಲಿ ಇವ್ರು ಕೂತ್ಕೋತಾರೆ. ಡಬಲ್ ಈ ಥರ ಇರುತ್ತೆ. ಇದು ಡೆಸರ್ಟಲ್ಲಿ ಓಡಿಸುವಂತಹ ಕ್ವಾಡ್ ಬೈಕ್. ಸಿಂಗಲ್ ಆಗೂ ಇದೆ ಮತ್ತು ಡಬಲ್ ಕೂತ್ಕೊಂಡು ಓಡಿಸ್ಬೋದು. ನಾವು ಡಬಲಲ್ಲಿ ನಮ್ಮ ರೈಡು ಸ್ಟಾರ್ಟ್ ಮಾಡಿದ್ವಿ. ಮರಳುಗಾಡಿನಲ್ಲಿ ನಮ್ಮ ರೈಡ್ ಶುರುವಾಗಿದೆ. ಚಿನ್ನು ಫುಲ್ಲು ಕಪ್ಪಗಾಗ್ತೀಯ ಮಾತ್ರ ನೀನು ಈ ಬಿಸಿಲಿಗೆ. ಏನು ಇದು ಈ ಥರ ಆಗ್ತಾ ಇದೆ. ಬೈಕ್ ಓಡಿಸೋ ಥರನ ಹೆಂಗಿರುತ್ತೆ ಇದು? ಆ್ಯಕ್ಟಿವಾ ಓಡಿಸೋ ಥರನ? ಬೇಡ, ಆಮೇಲೆ. ಅಯ್ಯೋ, ಮರಳು ಆ ಕಡೆ ಎಷ್ಟು ಗ್ರೀನ್ ಆಗಿದೆ. ಈ ಮರಳುಗಾಡಲ್ಲಿ ಇಷ್ಟೊಂದು ಗ್ರೀನ್ ಹೆಂಗೆ ಬರ್ತದೆ? ಎಷ್ಟು ಬಿಸಿ ಇದೆ ಅಂತಂದರೆ ಇಲ್ಲಿ ನಾವು ಅರ್ಧ ಗಂಟೆ ಇಲ್ಲಿ ಸುತ್ತುವಷ್ಟೊತ್ತಿಗೆ ಸುಟ್ಟೋಗ್ತೀವಿ ಅಷ್ಟೇ. ಹೋಗ್ಬೋದು. ನಾನು ಈ ದುಬೈಗೆ ಬಂದು ಈ ಮರಳುಗಾಡಲ್ಲಿ ಗಾಡಿ ಓಡಿಸ್ತೀನಿ ಅಂತ ನೆನೆಸಿರಲಿಲ್ಲ. ಏನೇ ಆದರೂ ಊರು ಸುತ್ತಬೇಕಂತೆ. ಹಾಗೇನೆ ಹುಡುಗರು ವಯಸ್ಸಿದ್ದಾಗ ಆದಷ್ಟು ಹೊಸ ಹೊಸ ಜಾಗಗಳನ್ನು ನೋಡಿ ಅದರಲ್ಲಿ ಒಂಥರ ಖುಷಿ ಸಿಗುತ್ತೆ, ಆನಂದ ಸಿಗುತ್ತೆ. ಇದೆಲ್ಲ ನನಗೆ ನನ್ನ ಜೀವನದಲ್ಲಿ ಮರೆಯಲಾರದ್ದು ನೆನಪು. ಈ ಸಿಹಿ ನೆನಪಲ್ಲಿ ನಾವು ಜೀವನ ಮಾಡ್ಬೋದು. ಅಂದರೆ ನಾನು ಖಾಲಿ ಡೆಸರ್ಟ್ಗೆ ಹೋಗೋದು ಆ ಥರ ಅಂತಲ್ಲ ನಾನು ಅಂತಿರೋದು. ಒಂದು ಸಣ್ಣ ಪುಟ್ಟದ್ದೂ ನಮಗೆ ಹೊಸತನವನ್ನು ಸಿಕ್ಕಾಗ ಅದು ನಮಗೆ ಯಾವಾಗಲೂ ನೆನಪಲ್ಲಿ ಉಳಿಯುತ್ತದೆ. ನನಗೆ ಇದು ಯಾವಾಗಲೂ ಅಷ್ಟೇ ತುಂಬ ಮೆಮೊರೇಬಲ್ ಆಗಿರುತ್ತೆ. ಹಬ್ಬ ಸೂಪರ್ ಆಗಿತ್ತು ರೈಡ್ ಮಾತ್ರ. ನಾನಿವತ್ತು ನನ್ನ ಮಗನ ಜೊತೆ ಮಗುವಾದೆ, ಸತ್ಯವಾಗಲು.
ಅದೇನು ಮಾಡುತ್ತೆ? ನಮ್ಮ ಕೈಗೊಂದು ಗ್ಲೌಸ್ ಕೊಡ್ತಾರೆ. ನಾವು ಅದನ್ನು ಈ ಥರ ಹಿಡ್ಕೊಂಡ್ರೆ ಆ ಹದ್ದು ಓಡೋಗಿ ಬಂದು ಮತ್ತೆ ನಮ್ಮ ಕೈಲೇ ಕೂತ್ಕೊಳ್ಳುತ್ತೆ. ನಮಗೆ ಈ ಪ್ರಯತ್ನ ಎಲ್ಲ ಬೇಡ ಅಂತಂದೆ. ನಂತರದಲ್ಲಿ ನಮ್ಮ ಮುಂದೆ ಕಾಣೋದೇ ವಿಶಾಲವಾದ ಅರೇಬಿಯನ್ ಮರುಭೂಮಿ. ನಮ್ಮನ್ನು 4x4 SUV ಡೆಸರ್ಟ್ ಸಫಾರಿ ವಾಹನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದರೆ ಅಲ್ಲಿ ಲೆವೆಲ್ ಆಗಿ ಅಂತೂ ಖಂಡಿತ ಇಲ್ಲ. ಈ ಮರುಭೂಮಿಯ ವಿಶೇಷತೆ ಅಂದರೆ ಗಾಳಿ ಬೀಸಿದಂತೆ ಇಲ್ಲಿನ ಮರಳಿನ ದಿಬ್ಬಗಳ ಆಕಾರ ಬದಲಾಗುತ್ತೆ. ಸೂರ್ಯಾಸ್ತ ಅಂತೂ ನೋಡೋದಕ್ಕೆ ಕಣ್ಣೆರಡು ಸಾಲಲ್ಲ. ಬಂಗಾರದ ಬಣ್ಣದ ಮರಳಿನ ವಿಭಿನ್ನ ಛಾಯೆಯಲ್ಲಿ ಅದೊಂಥರ ನಮಗೆ ಕಣ್ಣಿಗೆ ಹಬ್ಬ ಥರ ಅನಿಸ್ತದೆ. ಎಲ್ಲಿ ನೋಡಿದರೂ ಮರಳು. ಆ ಉಬ್ಬು ತಗ್ಗುಗಳಲ್ಲಿ ಅವರು ವಾಹನ ಓಡಿಸ್ಕೊಂಡು ಹೋಗ್ತಾರಲ್ಲ, ಅದು ಒಂಥರ ಹೆಂಗಿರುತ್ತೆ ಅಂತಂದರೆ ನಾವು ಫುಲ್ಲು ಶೇಕ್ ಆಗ್ತಾ ಇರ್ತೀವಿ ಕಾರಲ್ಲಿ ಕೂತ್ಕೊಂಡು. ಅದು ಅನುಭವಿಸಿದಾಗಲೇ ಗೊತ್ತಾಗೋದು. ಮತ್ತೆ ಇದನ್ನು ನೋಡ್ತೀನಿ ಅನ್ನೋದು ನನಗೆ ನಂಬಿಕೆ ಇಲ್ಲ. ಆದರೆ ಆ ಒಂದು ಸಲ ನೋಡಿರುವಂತಹ ಅನುಭವಿಸಿರುವಂತಹ ಅನುಭವ ಮಾತ್ರ ಜೀವನದಲ್ಲಿ ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅಯ್ಯೋ, ಎಂಥ ಅದ್ಭುತ ಅನುಭವ ಅಂತಂದರೆ ಆ ಮರಳಿನ ಉಬ್ಬು ತಗ್ಗುಗಳ ಮೇಲೆ ವಾಹನವನ್ನು ಎಷ್ಟೊಂದು ವೇಗವಾಗಿ ಏರುತ್ತಾ ಇಳಿಯುತ್ತಾ ಸಾಗ್ತಾ ಇರ್ತಾಗ ನಮ್ಮ ಹಾರ್ಟೇ ನಿಂತೋಗುತ್ತೆ ಒಂದು ನಿಮಿಷ. ಒಂದೊಂದ್ಸಲ ಎಷ್ಟು ಹೈಟಿಗೆ ಹಾರಿಸ್ತಾರೆ ವಾಹನ ಅಂತಂದರೆ ಬೆಲ್ಟೆಲ್ಲ ಹಾಕಿರ್ತಾರೆ. ಅದು ಭಯನೂ ಆಗುತ್ತೆ, ಖುಷಿನೂ ಆಗುತ್ತೆ. ಈ ಹುಡುಗರಿಗೆಲ್ಲ ಒಳ್ಳೆ ಉತ್ಸಾಹ, ಎಂಟರ್ಟೈನ್ಮೆಂಟು. ನಮಗೆಲ್ಲ ಭಯ ಆಗೋಗುತ್ತೆ. ಸೂರ್ಯಾಸ್ತ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಪ್ರತಿಯೊಂದು ಉಬ್ಬು ಕೆಳಗಡೆ ತಗ್ಗು ಹಂಗೆ ಅದು ನೋಡುವಷ್ಟು ಅಲ್ಲ, ಅದಕ್ಕಿಂತ ತುಂಬ ಆಳವಾಗಿರುತ್ತೆ. ಭಯನೂ ಅನಿಸ್ತದೆ. ಬಿದ್ದರೆ ಮಾತ್ರ ಪಲ್ಟಿ ಹೊಡಿಬೋದು ಅಷ್ಟೇ, ಮತ್ತೇನಾಗುತ್ತೋ ಗೊತ್ತಿಲ್ಲ. ತುಂಬ ವಾಹನಗಳಿತ್ತು. ನಾವು ಹೊರಡುವಾಗ ಸಂಜೆ ಆಗ್ತಾ ಬಂತು. ನೆಕ್ಸ್ಟ್ ಅರೇಬಿಯನ್ ನೈಟ್ ಅಂದರೆ ದುಬೈ ರೆಸಾರ್ಟ್ ಸಫಾರಿಯ ನಂತರ ನಮಗೆ ಅದು ನಡೆಯುವಂಥ ಒಂದು ಸಾಂಪ್ರದಾಯಿಕ ಸಂಜೆ ಕಾರ್ಯಕ್ರಮ. ಅದರ ವಿಡಿಯೋವನ್ನು ನೆಕ್ಸ್ಟಲ್ಲಿ ಹಾಕ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನಿಮಗೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನೋಡ್ಬೋದು. ಸೊ ವಿಡಿಯೋ ವೀಕ್ಷಿಸಿದ್ದಕ್ಕೆ ನಿಮ್ಮ ಅಭಿಪ್ರಾಯವನ್ನು ಏನಿದ್ರು ಕಮೆಂಟಲ್ಲಿ ಹಾಕಿ. ಥ್ಯಾಂಕ್ ಯು.